ದೇವನಹಳ್ಳಿಯಲ್ಲಿ 1180 ದಿನಗಳ ರೈತರ ಸುದೀರ್ಘ ಹೋರಾಟ ಮುಂದುವರಿತಾ ಇರುವಂಥದ್ದು. ಚನ್ನರಾಯಪಟ್ಟಣ ಹೋಬಳಿಯ ವಿವಿಧ ಹಳ್ಳಿಗಳ ಭೂಸ್ವಾಧೀನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿ 1180 ದಿನಗಳ ರೈತರ ಸುದೀರ್ಘ ಹೋರಾಟ ನಡೀತಾ ಇರುವಂಥದ್ದು. 13 ಹಳ್ಳಿಗಳಿಂದ 1777 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಎನ್ನುವಂತಹ ಆರೋಪ. ಸಂಪುಟ ಸಭೆಯಲ್ಲಿ ಭೂ ಸ್ವಾಧೀನ ಕೈ ಬಿಡೋದಕ್ಕೆ ನಿರ್ಧರಿಸುವಂತೆ ಆಗ್ರಹಿಸಲಾಗ್ತಾ ಇರುವಂಥದ್ದು. ನಾಳೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಭೂ ಸ್ವಾಧೀನ ಕೈ ಬಿಡೋದಕ್ಕೆ ನಿರ್ಧರಿಸುವಂತೆ ಆಗ್ರಹಿಸಲಾಗಿರುವಂಥದ್ದು. ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ಭೂ ಸ್ವಾಧೀನ ಆಗಲಿಕ್ಕೆ ನಾವು ಬಿಡಲ್ಲ ಅಂತ ಅಂದಿದ್ರು. ಈಗ ಅದೇ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿದ್ರು ನಮ್ಮ ಭೂಮಿ ಸ್ವಾಧೀನ ಆಗ್ತಾ ಇದೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಭೂಮಿಯನ್ನು ಕಬಳಿಸುತ್ತಿರುವ ರೈತ ವಿರೋಧಿ ಸರ್ಕಾರಗಳಿಗೆ ಹೇಳಿದಿಕ್ಕಾರ. ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದಿಕ್ಕಾರ. ರೈತ ವಿರೋಧಿ ಸರ್ಕಾರ ತೊಲಗಲಿ. ರೈತ ವಿರೋಧಿ ಸರ್ಕಾರಗಳು ತೊಲಗಲಿ. ಏನೇ ಬರಲಿ ಗ್ರಾಮಾಂತರ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಬಲವಂತದ ಭೂ ಸ್ವಾಧೀನ ಕೂಡಲೇ ನಿಲ್ಲಲೇಬೇಕು.